ಇದ್ದವರು ಸಹಿತ ಅವ್ರಿಗೆ ಸಪೋರ್ಟಾಗಿ ನಿಲ್ಲುವಂಥ ಸಾಧ್ಯತೆಗಳು ಹೆಚ್ಚಿದ್ದಾವೆ. ಮತ್ತು ಇತ್ತೀಚೆಗೆ ಡಿ ಕೆ ಶಿ ಅವರ ಪರವಾದಂತಹ ಒಂದು ವಾತಾವರಣ ನಿರ್ಮಾಣ ಆಗ್ತಾಯಿದೆ. ಇದಕ್ಕಾಗಿ ಈ ದಿಶೆಯಲ್ಲೇ ರಾಜೀನಾಮೆ ಕೊಡ್ಬೋದು. ಒಂದು ಕ್ಯಾಬಿನೆಟ್ ವಿಸ್ತರಣೆ ಆದರೆ ತಮ್ಮವ್ರು ಹೆಚ್ಚಾಗಿ ಕೊಡೋದು, ಇಲ್ಲಪ್ಪ ಅಂತಂದ್ರೆ ರಾಜೀನಾಮೆ ಕೊಡುವಂಥದ್ದು, ಇಲ್ಲ 2018ರವರೆಗೆ 2028ರವರೆಗೆ ವೇಟ್ ಮಾಡಿ ಆ ದಿಶೆಯಲ್ಲೇ ತಮ್ಮ ಸಚಿವರನ್ನು ಹೆಚ್ಚು ಮಾಡ್ಕೊಳ್ಳೋದು, ಶಾಸಕರನ್ನ ಜೊತೆಗೆ ತಮಗೆ ಬೇಕಾದ ಟಿಕೆಟ್ ಕೊಡಿಸುವಂಥ ಪ್ರಯತ್ನ ಮಾಡ್ಬೋದು. ಇವೆಲ್ಲ ಬಹುದುಗಳು ಅಷ್ಟೆ, ಇದಂತಲ್ಲ. ಬಟ್ ಡಿ ಕೆ ಶಿ ಅವರು ರಾಜೀನಾಮೆ ಕೊಡ್ತಾರಾ ತಮ್ಮ ಜೊತೆಗಾರರ ಜೊತೆಗೆ ಅನ್ನುವಂಥದ್ದು ಈಗ ಮತ್ತೊಂದು ಪ್ರಶ್ನೆ ಇರ್ತದೆ. ಇದಕ್ಕೆ ಹೈಕಮಾಂಡ್ಗೂ ನಿಜವಾಗಿ ಇದೊಂದು ಚಕ್ರವ್ಯೂಹನ. ಒಂದು ಕಡೆ ಅಹಿಂದ ಮತ್ತು ದಲಿತ ಅವರಿಗೆ ಸೇಮ್ ಮಾಡಬೇಕು ಈ ಸದ್ಯದಲ್ಲಿ ಮಾಡೋದಾದ್ರೆ, ಇಲ್ಲಪ್ಪ ಅಂದರೆ ಇದನ್ನು ಮುಂದುವರೆಸಿ ಹೋಗ್ಬೇಕು ಅನ್ನೋದು ಸಿದ್ದರಾಮಯ್ಯ ಪರ ಇದ್ದಂಥ ಬಣದ ವಾದ. ಇದನ್ನು ಯಾವ ರೀತಿಯಾಗಿ ಡಿ ಕೆ ಶಿ ಅವರು ಹ್ಯಾಂಡಲ್ ಮಾಡ್ತಾರಾ, ಏನು ರಾಜೀನಾಮೆ ಕೊಡ್ತಾರಾ, ಅಥವಾ ಪಕ್ಷದ ಜೊತೆಗೆ ಇದ್ಕೊಂಡು 2018ರಲ್ಲೇ 2022ರಲ್ಲೇ ತಮಗೆ ಬೇಕಾದಂಥವ್ರನ್ನ ಆಯ್ಕೆ ಮಾಡಿಕೊಂಡು ತಾವು ಸ್ವತಃ ಅಧಿಕಾರಕ್ಕೆ ಬರ್ತಾರ. ಆ ಸಂದರ್ಭದಲ್ಲಿ ಸತೀಶ್ ಅವರು ಯಾವ ರೀತಿ ಗೇಮ್ ಆಡ್ಬೋದು, ಸತೀಶ್ ಅವರಾಗಿರ್ಬೋದು ಮತ್ತು ಜಿ ಪರಮೇಶ್ವರ್ರಿಗೂ ಅದ ತಮ್ಮ ಸೇಮ್ ಆಗ್ಬೇಕಂತೇಳಿ, ಜೊತೆಗೆ ಖರ್ಗೆ ಅವ್ರಿಗೆ ತಮ್ಮ ಮಗನನ್ನು ಸೇಮ್ ಮಾಡಬೇಕಪ್ಪ, ಯಾಕೆ ಸಣ್ಣ ವಯಸ್ಸಿನಾಗಿದ್ದಾರೆ, ಬ್ರಿಲಿಯಂಟ್ ಇದ್ದಾರೆ, ಜೊತೆಗೆ ದಲಿತ ಕಾರ್ಡೂ ಅದ, ಹೀಗಾಗಿ ಅವ್ರು ಆಗ್ಬೋದಾ ಅನ್ನೋ ಸಹಿತ ಇವತ್ತು ಚರ್ಚಾ ವಿಷಯ ಆಗ್ತಾಯಿದ್ದಾವೆ. ಈ ನಡುವೆ ಡಿ ಕೆ ಶಿ ಮುಂದಿನ ಹೆಜ್ಜೆ ಏನು ಅನ್ನೋದು ಎಲ್ಲರಿಗೂ ಕುತೂಹಲದ. ನೋಡೋದು ಏನಾಗ್ತದೆ. ಡಿ ಕೆ ಶಿ ಅವ್ರು ರಾಜೀನಾಮೆ ಕೊಡ್ತಾರಾ, 2022ರವರೆಗೆ ಇರ್ತಾರಾ, ತಮ್ಮ ಸಚಿವರನ್ನ ಹೆಚ್ಚು ಮಾಡ್ಕೊಳ್ತಾರಾ, ಶಾಸಕರನ್ನ ಹೆಚ್ಚು ಮಾಡ್ಕೊಳ್ತಾರಾ ಮುಂದಿನ ಎಲೆಕ್ಷನ್ದಲ್ಲೇ, ಇವೆಲ್ಲವೂ ಇವತ್ತು ನೋಡುವಂಥದ್ದು. ಅದೆಲ್ಲಕ್ಕಿಂತ ಪೂರ್ವದಲ್ಲೇ ಈಗ ಗ್ರಾಮ, ತಾಲೂಕಾ ಮತ್ತು ಜಿಲ್ಲಾ ಪಂಚಾಯತ್ ಚುನಾವಣೆ ಬಂದಿದ್ದರಿಂದಾಗ ಇಲ್ಲಿ ತನ್ನ ಶಕ್ತಿ ಇನ್ನೊಮ್ಮೆ ತೋರಿಸುವಂಥ ಅವಕಾಶ ಡಿ ಕೆ ಶಿವಕುಮಾರ್ ಅವ್ರಿಗೆ, ಜೊತೆಗೆ ನಮ್ಮ ಸಿದ್ದರಾಮಯ್ಯರಿಗೂ ಇಬ್ಬರಿಗೂ ಅದ. ಅದರಲ್ಲೂ ಡಿ ಕೆ ಶಿ ಇವತ್ತು ಅಧ್ಯಕ್ಷರಿರೋದ್ರಿಂದ ಇವತ್ತಿನ ಗೆಲುವುಗಳೆಲ್ಲ ಅವ್ರಿಗೆ ಹೋಗೋದ್ರಿಂದಾಗೆ ಇನ್ನಷ್ಟು ಇವರಿಗೆ ಡಿ ಕೆ ಶಿ ಅವರಿಗೆ ಮುಂದಿನ ದಿನಗಳಲ್ಲೇ ಸಿ ಎಮ್ ಆಗೋ ಸಾಧ್ಯತೆಗಳು ಭಾಳ ಸಮೀಪ ಬರ್ತಾ ಇದ್ದಾವೆ. ಒಂದಿಷ್ಟು ವಾದ ನೋಡ್ಬೇಕು, ಯಾವ ವಾದ ವಿವಾದ ವಾಸ್ತವ ಏನೇನು ಆಗ್ಬೋದು ಅನ್ನೋ ಸಹಿತ ನಮ್ಮ ಮುಂದಿನದಲ್ಲಿ ವಿಚಾರ ಮಾಡೋಣ ಅಂತ ಹೇಳ್ತಾ, ಇದು ನಿಮ್ಮ ಲೈಕ್ ಇರೋದು ಲೈಕ್ಗಳು ಶೇರ್ ಮಾಡಿ ಕಾಮೆಂಟ್ ಮಾಡೋ ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸ್ಬೋದು. 16 ನ್ಯೂಸ್ ಅರ್ಥ ಸಿದ್ದರಾಮಯ್ಯದು ಸತ್ಯದ ಕೈಗೊಂಡು ವಂದನೆ.